ವೀಕ್ಷಕರೇ, ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಚಿನ್ನಾಟಿ ಎಂಬ ಒಂದು ಪುಟ್ಟ ಗ್ರಾಮ ಇದೆ. ಇದೇ 2025 ನವೆಂಬರ್ 2ನೇ ತಾರೀಕು ಆ ಒಂದು ಊರಲ್ಲಿ ನಡೆದಂತ ಆ ಒಂದು ವಿಚಿತ್ರ ಮತ್ತು ಭೀಕರ ಅಮಾನುಷ ಘಟನೆ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸಿತ್ತು. ಅವತ್ತು ಅತ್ಯಂತ ದುಃಖದ ವಾತಾವರಣ ಅಲ್ಲಿ ಮಡುಗಟ್ಟಿತ್ತು. ಏಕೆಂದ್ರೆ ಇದೇ ಗ್ರಾಮದ ನಿವಾಸಿಗಳಾದಂಥ ಸುರೇಶ್ ಮತ್ತು ಭಾರತಿ ಅವರ 5 ತಿಂಗಳ ಮಗು ಧ್ರುವನ್ ಅನ್ನುವಂತ ಹಸು ಕಂದ ಸಾವನ್ನಪ್ಪಿತ್ತು. ಸುರೇಶ್ ನೂರಾರು ಹರಕೆಗಳನ್ನ ಕಟ್ಕೊಂಡು ಪಡೆದಂತ ಮಗು ಅದು. ಅವರು 1 ರೂಪಾಯಿಯನ್ನು ಕೂಡ ಜೋಡಿಸಿ 1 ಲಕ್ಷ ರೂಪಾಯಿಯನ್ನ ಸಂಗ್ರಹಿಸಿದ್ರು. ಯಾಕೆಂದ್ರೆ ಸುರೇಶ್ ತಮ್ಮ ಮನೆಯಲ್ಲಿ ಗಂಡು ಮಗು ಹುಟ್ಟಿದ್ರೆ ಆ 1 ಲಕ್ಷ ರೂಪಾಯಿಯಿಂದ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸೋದಾಗಿ ಹರಕೆಯನ್ನ ಹೊತ್ತಿದ್ರು. 2025 ಜುಲೈನಲ್ಲಿ ಅವ್ರಿಗೆ ಈ ಧ್ರುವನ್ ಜನಿಸಿದಾಗ ಅವರ 2 ಹೆಣ್ಮಕ್ಳು ನಂತರ ಗಂಡು ಮಗುವಿನ ಬಯಕೆ ಕೂಡ ಈಡೇರಿತ್ತು. ಆದ್ರೆ ಅತೀವ ದುಃಖದ ವಿಷಯ ಅಂದ್ರೆ ಕೇವಲ 5 ತಿಂಗಳ ವಯಸ್ಸಲ್ಲಿಯೇ ಅವರ ಮಗನ ಉಸಿರು ನಿಂತು ಹೋಗಿತ್ತು. ಇದು ಸಂಭವಿಸಿದ್ದು ಕಳೆದ ತಿಂಗಳು ನವೆಂಬರ್ 2ನೇ ತಾರೀಕು ಮಧ್ಯಾಹ್ನ ಸುಮಾರು 3 ಗಂಟೆಗೆ. ಅವತ್ತು ಅವರ ಹೆಂಡತಿ ಭಾರತಿ ಅಳ್ತಾ ಸುರೇಶ್ಗೆ ಮಗು ಉಸಿರಾಡ್ತಿಲ್ಲ ಅಂತ ಹೇಳ್ತಾಳೆ. ಭಾರತಿ ಹೇಳಿದ್ದೇನಪ್ಪಾ ಅಂದ್ರೆ ಅವಳು ತನ್ನ ಮಗುಗೆ ಎದೆ ಹಾಲನ್ನ ಕುಡಿಸುವಾಗ ನಿದ್ರೆಗೆ ಜಾರಿದ್ಲು. ಮತ್ತೆ ಕಣ್ಬಿಟ್ಟು ನೋಡಿದಾಗ ಮಗ ಧ್ರುವಂತ್ ಉಸಿರಾಡ್ತಿರ್ಲಿಲ್ಲ. ಇದನ್ನ ಕೇಳಿದಂತ ಸುರೇಶ್ ಭಯಭೀತನಾಗಿದ್ದ ತಕ್ಷಣ ಮಗುವನ್ನ ಎದೆಗೆ ಅಪ್ಕೊಂಡು ಓಡ್ತಾ ಅಲ್ಲೇ ಪಕ್ಕದಲ್ಲೇ ಇದ್ದಂತ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ತಗೊಂಡು ಹೋಗ್ತಾನೆ. ಆದ್ರೆ ಅಷ್ಟೊತ್ತಾಗ್ಲೇ ತಡಾಗಿತ್ತು. ಆ ಮಗು ಸಾವನ್ನಪ್ಪಿತ್ತು. ವೈದ್ಯರು ಸಂಪೂರ್ಣ ಘಟನೆಯನ್ನ ಅರ್ಥ ಮಾಡಿಕೊಂಡು ನಂತರ ಇದು ಅಪರೂಪದ ಆಕಸ್ಮಿಕ ಸಾವು ಅಂತಾನೆ ಅಭಿಪ್ರಾಯವನ್ನ ಪಡ್ತಾರೆ. ಇದರಲ್ಲಿ ಮಗು ತಾಯಿಯ ಎದೆ ಹಾಲನ್ನ ಕುಡಿಯುವಂತ ಸಮಯದಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂತ ವೈದ್ಯರು ಭಾವಿಸ್ತಾರೆ. ಈ ರೀತಿಯಾದಾಗ ಇದನ್ನ ವೈದ್ಯಕೀಯ ವಿಜ್ಞಾನದಲ್ಲಿ ಆಕ್ಸಿಡೆಂಟಲ್ ಸಫೋಕೇಶನ್ ಅಂದ್ರೆ ಆಸ್ಪಿರೇಷನ್ ಅಂತ ಕರೀತಾರೆ. ನಂತರ ವೈದ್ಯರು ಆ ಮಗುವಿನ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಸಲಹೆಯನ್ನ ಕೊಡ್ತಾರೆ. ಆದ್ರೆ ತನ್ನ ಮಗು ದೇಹವನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಕತ್ತರಿಸ್ತಾರೆ ಅಂತ ಕಲ್ಪಿಸಿಕೊಂಡಂತ ಈ ಸುರೇಶ್ ಭಯಗೊಂಡು ಅದೆಲ್ಲ ಏನು ಬೇಡ ಅಂತ ನಿರಾಕರಿಸ್ತಾರೆ. ಕೊನೆಗೆ ವೈದ್ಯರು ಮಗುವಿನ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ರು. ಮತ್ತೆ ಸುರೇಶ್ ಕುಟುಂಬ ಮತ್ತು ಇತರ ಸಂಬಂಧಿಕರು ಸೇರಿ ಅದನ್ನ ಗ್ರಾಮದಲ್ಲಿಯೇ ಒಂದು ನಿಗದಿತ ಜಾಗದಲ್ಲಿ ಅಂತಿಮ ವಿಧಿ ವಿಧಾನಗಳೊಂದಿಗೆ ಹೂಳಲಾಯಿತು. ಸುರೇಶ್ ಮತ್ತು ಭಾರತಿ ದುಃಖದಿಂದ ಕಣ್ಣೀರು ಹಾಕ್ತಾ ಇದ್ರು. ಇದು ಯಾರು ಕೂಡ ತಮ್ಮ ಶತ್ರುವಿಗೂ ಬಯಸಿದಂತ ದುಃಖ. ಆದ್ರೆ ಇವತ್ತಿನ ಕಾಲದಲ್ಲಿ ಕಣ್ಣೀರಿನ ಹಿಂದೆ ಇರುವಂತ ಕಾಣದ ಸತ್ಯಾಸತ್ಯತೆಯನ್ನ ಅಥವಾ ಮನುಷ್ಯನ ನಿಗೂಢ ಸ್ವಭಾವವನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಈ ಒಂದು ಮಾತು ಈ ಒಂದು ಪ್ರಕರಣಕ್ಕೆ ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ. ಏಕೆಂದ್ರೆ ಈ ಧ್ರುವನ್ ಸಾವಿನ 1 ವಾರದ ಒಳಗೆ ಅಂದ್ರೆ ನವೆಂಬರ್ 8ನೇ ತಾರೀಕು ಪೊಲೀಸ್ ಪಡೆ, ಫೋರೆನ್ಸಿಕ್ ಟೀಮ್ ಮತ್ತೆ ವೈದ್ಯಕೀಯ ಸಿಬ್ಬಂದಿಯೊಂದಿಗೆ ಅದೇ ಗ್ರಾಮಕ್ಕೆ ಬಂದು ಧ್ರುವನ್ನ ಸಮಾಧಿಯನ್ನ ಅಗೆಯೋದಕ್ಕೆ ಶುರು ಮಾಡಿದಾಗಲೇ ಆ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸೋಜಿಗಕ್ಕೆ ಒಳಗಾಗಿದ್ರು. ವೀಕ್ಷಕರೇ, ಇಲ್ಲಿ ಮತ್ತು ಆಶ್ಚರ್ಯಕರ ವಿಷಯ ಏನಂದ್ರೆ ಆ ಒಂದು ಸಮಯದಲ್ಲಿ ಸುರೇಶ್ ಕೂಡ ಪೊಲೀಸರೊಂದಿಗೆ ಅಲ್ಲಿ ಹಾಜರಿದ್ರು. ನೋಡ್ತಿದ್ದಂತೆ ಇಡೀ ಗ್ರಾಮದಲ್ಲಿ ಕೋಲಾಹಲ ಉಂಟಾಯ್ತು. ಮತ್ತೆ ಧ್ರುವನ್ನ ಸಾವು ಆಕಸ್ಮಿಕವಾಗಿ ಸಂಭವಿಸಿದಂತ ಸಾವಲ್ಲ, ಬದಲಿಗೆ ಅದೊಂದು ಪ್ರೀ ಪ್ಲಾನ್ ಅಂತ ಗೊತ್ತಾದಾಗ ಎಲ್ರಿಗೂ ದೊಡ್ಡ ಆಘಾತನೆ ಉಂಟಾಗಿತ್ತು. ಹಾಗೂ ಆ ಒಂದು ಹಸು ಕಂದನ ಕೊಲೆ ಹಿಂದೆ ಇದ್ದಂತ ಆ ವಿಚಿತ್ರ ಕಾರಣ ಕೂಡ ಕೇಳೋದಕ್ಕೆ ನಂಬೋದಕ್ಕೆ ಸಾಧ್ಯವಾಗದಂತೆ ಇತ್ತು. ನಿಜಕ್ಕೂ ಈ ಒಂದು ಘಟನೆ ಬಗ್ಗೆ ನೀವು ಕೇಳಿದ್ರೆ ಈ ಜಗತ್ತಲ್ಲಿ ಇಂಥ ವಿಷಯಗಳು ನಡೀತಾವ ಅಂತ ನಿಮ್ಗೆ ಅನ್ಸೋದಂತೂ ಸುಳ್ಳಲ್ಲ. ವೀಕ್ಷಕರೇ, ಸುರೇಶ್ ಮತ್ತು ಭಾರತಿ ಮದುವೆಯಾಗಿ 6 ವರ್ಷಗಳು ಕಳೆದಿದ್ವು. ಮತ್ತೆ ಅವ್ರಿಗೆ 2 ಹೆಣ್ಮಕ್ಳಿದ್ರು. ಒಬ್ಳಿಗೆ 5 ವರ್ಷ ಮತ್ತೆ ಇನ್ನೊಂದು ಮಗುಗೆ 3 ವರ್ಷ. ಆದ್ರೆ ಇದಾದ ನಂತರ ಕೂಡ ಈ ಸುರೇಶ್ಗೆ ಒಂದು ಗಂಡು ಮಗು ಬೇಕು ಅನ್ನುವಂತ ಬಯಕೆ ಇತ್ತು. ಆದ್ರೆ ಭಾರತಿ ಮಾತ್ರ ಆ 2 ಹೆಣ್ಮಕ್ಳೇ ಸಾಕಾಗಿತ್ತು. ಆ 2 ಮಕ್ಕಳಿದಂತ ಆ ಒಂದು ಸಂಸಾರದಲ್ಲಿ ಒಂದು ಸುಖ ಸಂಸಾರಕ್ಕೆ ಬೇಕಾದಂತ ಎಲ್ಲ ಕೂಡ ಇತ್ತು. 38 ವರ್ಷದ ಸುರೇಶ್ ದಿನಗೂಲಿ ಕಾರ್ಮಿಕರಾಗಿದ್ರು. ಈ ಒಂದು ಕಾರಣದಿಂದನೇ ಇನ್ನೊಂದು ಮಗು ಹಾಗೂ ಅದರ ಪೋಷಣೆ ಅವರಿಗೆ ತುಂಬಾ ಕಷ್ಟನೇ ಆಗ್ತಿತ್ತು. ಆದ್ರಿಂದ ಭಾರತಿ ಗರ್ಭಿಣಿ ಅಂತ ಗೊತ್ತಾದಾಗ ಆಕೆ ತನ್ನ ಗಂಡನ್ಗೆ ತಾನು ಗರ್ಭಪಾತ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ಲು. ಆದ್ರೆ ಸುರೇಶ್ ತಮ್ಮ 2 ಹೆಣ್ಮಕ್ಳಿಗೆ ಒಬ್ಬ ತಮ್ಮ ಇರಬೇಕು ಅಂತ ಹೇಳಿ ಅದನ್ನ ತಡೆದಿದ್ದ. ಅದೇ ರೀತಿ ಈ ಭಾರತಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಮತ್ತೆ ಕಾಕತಾಳೀಯವಾಗಿ ಸುರೇಶ್ ಅವರ ಹರಕೆ ಧ್ರುವನ್ನ ರೂಪದಲ್ಲಿ ಈಡೇರುತ್ತೆ. ಆದ್ರೆ ಈ ಎಲ್ಲ ಆಸೆಗಳು ಮತ್ತು ಕನಸುಗಳು ಮಗು ಹುಟ್ಟಂತ ಕೇವಲ 5 ತಿಂಗಳಲ್ಲಿ ನುಚ್ಚು ನೂರಾದ್ವು. ಆದ್ರೆ ಇದರ ಹಿಂದಿನ ಅಮಾನುಷ ಪಿತೂರಿ ಮತ್ತು ಇದರಲ್ಲಿ ಭಾಗಿಯಾಗಿದ್ದವರು ತಿಳಿಸಿದಂತ ಹೇಳಿಕೆಗಳೆಲ್ಲ ಬಯಲಾಗಿದ್ದು ಮಗುವನ್ನ ಮಣ್ಣಲ್ಲಿ ಹೂತಾಕ ನಂತರ ಸುರೇಶ್ ಮನೆಗೆ ಮರಳಿದಾಗ ದುಃಖದ ವಾತಾವರಣದಲ್ಲಿ ಇದ್ದಂತ ಸುರೇಶ್ ಮನೆಗೆ ಅವತ್ತು ಅನೇಕ ಸಂಬಂಧಿಕರು ಬಂದಿದ್ರು. ಸುರೇಶ್ ಒಳಗಿನಿಂದ ಜರ್ಜರಿತರಾಗಿದ್ರೆ ಭಾರತಿ ಆಘಾತದಲ್ಲಿ ಮೂಗಳಾಗಿದ್ಲು. ಮರುದಿನ ಎಲ್ಲಾ ಸಂಬಂಧಿಕರು ಹಿಂದಿರುಗಿದ ನಂತರ ಬೆಳಗ್ಗೆ ಸೋಫಾದಲ್ಲಿ ಕೂತಿದ್ದಂತ ಸುರೇಶ್ಗೆ ಮೊಬೈಲ್ ಫೋನ್ ನ ವೈಬ್ರೇಷನ್ ನ ಅನುಭವ ಆಯಿತು. ಎದ್ದು ಪರಿಶೀಲನೆ ಮಾಡಿದಾಗ ದಿಂಬಿನ ಕೆಳಗೆ ಹಾಸಿಗೆಯಲ್ಲಿ ಮೊಬೈಲ್ ಫೋನ್ ಇಟ್ಟಿರೋದು ಕಂಡುಬಂತು. ಸಾವಿಗೆ ಬಂದಂತ ಯಾರೋ ಸಂಬಂಧಿಕರು ತಮ್ಮ ಮೊಬೈಲ್ ಫೋನ್ ಅನ್ನ ಅಲ್ಲೇ ಬಿಟ್ಟು ಹೋಗಿರ್ಬೋದು ಅಂತ ಸುರೇಶ್ಗೆ ಅನ್ನಿಸ್ತು. ಆದ್ರಿಂದ ಆ ಒಂದು ಫೋನ್ ಯಾರದು ಅಂತ ತಿಳಿಯುವಂತ ಸಲುವಾಗಿ ಅವರು ಮೊಬೈಲ್ ಸ್ಕ್ರೀನ್ ಆನ್ ಮಾಡಿದಾಗ ಅದರ ವಾಲ್ಪೇಪರ್ ನಲ್ಲಿ ತಮ್ಮ ಪತ್ನಿ ಭಾರತೀಯ ಫೋಟೋ ಇದ್ದುದನ್ನ ನೋಡಿ ಆತ ಆಶ್ಚರ್ಯಚಕಿತನಾಗ್ತಾನೆ. ಅದೃಷ್ಟವಶಾತ್ ಆ ಫೋನ್ಗೆ ಯಾವುದೇ ಪಾಸ್ವರ್ಡ್ ಸೆಟ್ ಮಾಡಿರಲಿಲ್ಲ. ಆದ್ರಿಂದ ಫೋನ್ ಸುಲಭವಾಗಿ ಓಪನ್ ಆಯ್ತು. ಈ ಸುರೇಶ್ ಅದರ ಕಾಲ್ ಹಿಸ್ಟರಿಯನ್ನ ಪರಿಶೀಲನೆ ಮಾಡಿದಾಗ ಅದರ ಎಲ್ಲ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಕರೆಗಳು ಒಂದೇ ಸಂಖ್ಯೆಯಿಂದನೇ ಬಂದಿವೆ ಅಂತ ಗೊತ್ತಾಗುತ್ತೆ. ಕುತೂಹಲದಿಂದ ಆತ ಅದರ ವಾಟ್ಸ್ಆಪ್ ತೆರೆದಾಗ ಅಲ್ಲಿಯ ಎಲ್ಲಾ ಚಾಟ್ಗಳು, ವಿಡಿಯೋ ಕರೆಗಳು, ಧ್ವನಿ ರೆಕಾರ್ಡಿಂಗ್ಗಳು, ಫೋಟೋಗಳು ಮತ್ತು ವಿಡಿಯೋಗಳನ್ನ ಅದೇ ನಂಬರ್ನ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಲಾಗಿತ್ತು. ಇದನ್ನು ನೋಡಿ ಸುರೇಶ್ಗೆ ನಿಜಕ್ಕೂ ಆಘಾತ ಆಗಿತ್ತು. ಏಕೆಂದ್ರೆ ಈ ಸುರೇಶ್ಗೆ ಆ ವ್ಯಕ್ತಿ ಯಾರು ಅಂತ ಚೆನ್ನಾಗೇನೆ ಗೊತ್ತಿತ್ತು.
ಅಲ್ಲಿ ತನ್ನ ಪತ್ನಿಯ ಫೋಟೋ ಹಾಗೂ ಆಕೆ ನಂಬರ್ ಜೊತೆ ನಡೆದಂತ ಎಲ್ಲ ಮೆಸೇಜ್ಗಳು ಹಾಗೂ ಫೋನ್ ಕರೆಗಳ ಸಂವಾದಗಳು ಅವನನ್ನ ಗೊಂದಲಕ್ಕೆ ಈಡ್ ಮಾಡಿದ್ವು. ಆದ್ರೆ ಅವನು ಅದರ ವಾಟ್ಸ್ಆಪ್ ನಲ್ಲಿ ಇದ್ದಂತ ಎಲ್ಲಾ ಚಾಟ್ಗಳನ್ನ ಓದೋದಕ್ಕೆ ಶುರು ಮಾಡಿದಾಗ ಮತ್ತೆ ಅಲ್ಲಿ ಸಿಕ್ಕಂತ 2 ಧ್ವನಿಗಳನ್ನ ಕೇಳಿದಾಗ ಅವನ ಕಾಲ್ ಕೆಳಗಿನ ನೆಲನೆ ಕುಸ್ತೋದಂತೆ ಆಗಿತ್ತು. ಯಾಕೆಂದ್ರೆ ಅಲ್ಲಿ ಅವನಿಗೆ ಸಿಕ್ಕಿದ್ದು ಅವನ 5 ತಿಂಗಳ ಮಗುವಿನ ಕೊಲೆಯ ಸಾಕ್ಷಿ. ವೀಕ್ಷಕರೇ, ಈಗ ನೀವು ಅಂದ್ಕೊಂಡಿರ್ಬೋದು ಬಹುಶಃ ಆಕೆ ಯಾರೋ ಬೇರೋ ಜೊತೆ ಅಫೇರ್ ಅನ್ನ ಇಟ್ಕೊಂಡಿರ್ಬೋದು, ಅಲ್ಲೇ ಏನೋ ತಪ್ಪಾಗಿ ಅವನ ಮುಖಾಂತರನೇ ಇದೆಲ್ಲ ಆಗಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದ್ರೆ ಸ್ವಲ್ಪ ತಡೀರಿ, ಇಲ್ಲೇ ನೋಡಿ ಟ್ವಿಸ್ಟ್ ಇರೋದು. ವೀಕ್ಷಕರೇ, 3 ವರ್ಷಗಳ ಹಿಂದೆ 26 ವರ್ಷದ ಭಾರತಿ ತನ್ನ ಪಕ್ಕದಲ್ಲಿ ವಾಸ ಮಾಡ್ತಿದ್ದಂತ 22 ವರ್ಷದ ಸುಮಿತ್ರಾ ಜೊತೆ ಸ್ನೇಹವನ್ನ ಬೆಳೆಸ್ಕೊಂಡಿದ್ಲು. ಈ ಒಂದು ಸ್ನೇಹ ಮೊದಲು ಸ್ವಾಭಾವಿಕವಾಗಿಯೇ ಇತ್ತು. ಕ್ರಮೇಣ ಈ ಒಂದು ಸ್ನೇಹ ತುಂಬಾ ಗಾಢವಾಗಿ ಬೆಳೀತಾ ಹೋಯ್ತು. ಇಬ್ರು ಕೂಡ ಗಂಟೆಗಟ್ಟಲೆ ಒಟ್ಟಿಗೆ ಮಾತನಾಡ್ತಾ ಸಮಯವನ್ನ ಕಳೀತಾ ಇದ್ರು. ಮತ್ತೆ ತಮ್ಮ ಖಾಸಗಿ ಬದುಕಿನ ಎಲ್ಲಾ ರಹಸ್ಯಗಳನ್ನು ಕೂಡ ಪರಸ್ಪರ ಹಂಚ್ಕೊಳ್ತಿದ್ರು. ಯಾಕೆಂದ್ರೆ ಸುರೇಶ್ ಕೂಲಿ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ರಿಂದ ಸುಮಿತ್ರಾ ಆಗಾಗ್ಗೆ ಭಾರತೀಯ ಮನೆಗೆ ಬರ್ತಿದ್ಲು. ಅಲ್ಲಿವರೆಗೂ ಎಲ್ಲ ಕೂಡ ಮಾಮೂಲಿನಂತೆಯೇ ಇತ್ತು. ಆದ್ರೆ ಸಮಯ ಕಳೆದಂತೆಲ್ಲ ಆ ಒಂದು ಸ್ನೇಹ ಒಂದು ವಿಭಿನ್ನ ಮತ್ತು ವಿಲಕ್ಷಣ ರೂಪವನ್ನ ತೆಗೆದುಕೊಳ್ಳುತ್ತೆ. ಈ ಒಂದು ಸ್ನೇಹ ಮೊದಲು ಕೇವಲ ಸ್ನೇಹ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ನಂತರ ಅದು ದೇಹ ಸಂಬಂಧಕ್ಕೆ ಬದಲಾಯಿತು. ಈ ಸುರೇಶ್ ಕೆಲಸದ ನಿಮಿತ್ತ ಮನೆಯಿಂದ ಹೊರಗಡೆ ಹೋಗಿದ್ದಾಗ ದೊಡ್ಡ ಮಗಳು ಶಾಲೆಗೆ ಹೋಗ್ತಿದ್ಲು. ಮತ್ತೆ ಚಿಕ್ಕ ಮಗಳಿಗೆ ಇನ್ನೂ ಕೂಡ ಸುತ್ತ ನಡೆಯುವಂತ ಏನನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಇದು ಇಬ್ರಿಗೂ ಒಂದು ವಿಧದ ದಿನಚರಿಯಂತೆ ಅಭ್ಯಾಸವಾಗಿ ಹೋಯಿತು. ಇದು ಎಷ್ಟರ ಮಟ್ಟಿಗೆ ಮುಂದುವರಿತು ಅಂದ್ರೆ ಈ ಭಾರತಿ ತನ್ನ ಎದೆ ಮೇಲೆ ಈ ಸುಮಿತ್ರಾಳ ಹೆಸರಿನ ಟ್ಯಾಟೂವನ್ನು ಕೂಡ ಹಾಕಿಸ್ಕೊಂಡಿದ್ಲು. ವಾಸ್ತವವಾಗಿ ಭಾರತಿ ತನ್ನ ಪತಿಗೆ ಗೊತ್ತಿಲ್ಲ ಹಾಗೇನೆ ಒಂದು ಮೊಬೈಲ್ ಫೋನ್ ಅನ್ನು ಕೂಡ ಖರೀದಿ ಮಾಡಿದ್ಲು. ಅದನ್ನ ಆಕೆ ಸುಮಿತ್ರಾಳೊಂದಿಗೆ ಮಾತ್ರ ರಹಸ್ಯವಾಗಿ ಬಳಸ್ತಾ ಇದ್ಲು. ಇಬ್ರು ಕೂಡ ಇದನ್ನ ಸಮಾಜದಿಂದ ಮತ್ತು ಸುತ್ತಲಿನ ಜನರಿಂದ ಮುಚ್ಚಿಡೋದಕ್ಕೆ ಸಾಕಷ್ಟು ಪ್ರಯತ್ನಿಸ್ತಾ ಇದ್ರು. ಆದ್ರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇಂಥ ವಿಷಯಗಳನ್ನ ಮುಚ್ಚಿಡೋದು ಬಹಳ ಕಷ್ಟ. ಯಾಕೆಂದ್ರೆ ಅಲ್ಲಿ ಅಕ್ಕಪಕ್ಕ ಇರೋರು ತುಂಬಾ ಅಬ್ಸರ್ವ್ ಮಾಡ್ತಿರ್ತಾರೆ. ಭಾರತಿ ಮತ್ತು ಸುಮಿತ್ರಾಳ ಬಗ್ಗೆ ಓಣಿಯಲ್ಲಿ ಕೆಲ ಗುಸುಗುಸುಗಳು ಶುರುವಾದ್ವು. ಯಾಕೆಂದ್ರೆ ಇದನ್ನು ನೋಡಿದಂತ ಜನರಲ್ಲಿ ಇದು ಕೇವಲ ಇಬ್ಬರು ಮಹಿಳೆಯರ ನಡುವಿನ ಸಹಜ ಸ್ನೇಹ ಅಂತ ಯಾರಿಗೂ ಅನಿಸ್ತಿರ್ಲಿಲ್ಲ. ಈಗ ಈ ಒಂದು ವಿಷಯ ನಿಧಾನವಾಗಿ ಈ ಸುರೇಶ್ ಕಿವಿಗೂ ಬಿತ್ತು. ಗ್ರಾಮದಲ್ಲಿ ತಮ್ಮ ಪತ್ನಿ ಬಗ್ಗೆ ಇಂಥ ಮಾತುಗಳನ್ನ ಕೇಳದಂತ ಸುರೇಶ್ಗೆ ಕೋಪ ನೆತ್ತಿಗೇರುತ್ತೆ. ಇದಲ್ಲದೆ ಆತ ತನ್ನ ಪತ್ನಿ ಎದೆ ಮೇಲೆ ಸುಮಿ ಅನ್ನುವಂತ ಹೆಸರಿನ ಟ್ಯಾಟೂವನ್ನ ನೋಡಿದ್ಮೇಲಂತೂ ಆತನ ಅನುಮಾನಕ್ಕೆ ಮತ್ತಷ್ಟು ಬಲ ಸಿಕ್ತು. ಆದ್ರೆ ಆತ ಭಾರತಿಯನ್ನ ಈ ಒಂದು ವಿಷಯದ ಬಗ್ಗೆ ಕೇಳಿದಾಗ ಭಾರತಿ ಸುರೇಶ್ ಮೇಲೆ ತಿರುಗಿ ಬೀಳ್ತಾಳೆ. ಆಕೆ ತನ್ನ ಮೇಲೆ ಬಂದಂತ ಈ ಎಲ್ಲ ಆರೋಪಗಳನ್ನು ಕೂಡ ನಿರಾಕರಿಸಿದ್ದು ಮಾತ್ರ ಅಲ್ಲ, ಇಲ್ಲ ಸಲ್ಲದ ವದಂತಿಗಳನ್ನ ಹಡ್ತಿದ್ದಾರೆ ಅಂತ ಹೇಳ್ತಾಳೆ. ಸುಮಿತ್ರಾ ನನ್ನ ಉತ್ತಮ ಸ್ನೇಹಿತೆ ಮಾತ್ರ, ಮತ್ತೆ ಸ್ನೇಹಕ್ಕೋಸ್ಕರ ನಾನು ಆಕೆ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದೀನಿ ಅಂತ ಸಮರ್ಥಿಸ್ಕೊಳ್ತಾಳೆ. ಆದ್ರೂ ಕೂಡ ಈ ಒಂದು ವಿಷಯ ಅಲ್ಲಿಗೆನೆ ನಿಲ್ಲಲ್ಲ. ಮತ್ತೆ ಇಬ್ಬರ ನಡುವೆ ಈ ಒಂದು ವಿಷಯದ ಬಗ್ಗೆ ಪ್ರತಿ ದಿವಸ ಜಗಳಗಳು ಶುರುವಾದವು. ಅದು ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅಂದ್ರೆ ಒಂದ್ ದಿವಸ ಭಾರತಿ ಜಗಳ ಮಾಡಿ ತನ್ನ ತಾಯಿಯ ಮನೆಗೆ ಹೊರಟೋಗ್ತಾಳೆ. ಭಾರತಿ ತನ್ನ ಹೆತ್ತೋರ್ಗುನು ಅದೇ ಮಾತನ್ನ ಹೇಳಿ ಸುಮಿತ್ರಾ ಕೇವಲ ತನ್ನ ಒಳ್ಳೆಯ ಸ್ನೇಹಿತೆ ಮಾತ್ರ ಅಂತ ಅವ್ರಿಗೆ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾಳೆ. ಭಾರತಿ ಈ ಒಂದು ಚಟದ ಬಗ್ಗೆ ಅರಿವಿಲ್ಲದಂತ ಆಕೆ ಪೋಷಕರು ಅವ್ರಿಗೆ ಬುದ್ಧಿ ಹೇಳಿ ಮರಳಿ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ. ಆದ್ರೆ ಕೆಲವು ತಿಂಗಳ ನಂತರ ಭಾರತಿ ಗರ್ಭಿಣಿಯಾದ್ಲು. ಆದ್ರೆ ಆಕೆ ಅದನ್ನ ಗರ್ಭಪಾತ ಮಾಡಿಸೋದಕ್ಕೆ ಬಯಸಿದ್ಲು. ಆದ್ರೆ ಸುರೇಶ್ ಅದನ್ನ ನಿರಾಕರಿಸ್ತಾನೆ. ಗರ್ಭ ಧರಿಸಿದಂತ ಆರಂಭದಲ್ಲಿ ಭಾರತಿ ಮತ್ತು ಸುಮಿತ್ರಾ ಸುರೇಶ್ಗೆ ಗೊತ್ತಾಗದ ಹಾಗೇನೆ ಮೊದಲಿನಂತೆನೆ ಭೇಟಿಯಾಗೋದಕ್ಕೆ ಶುರು ಮಾಡ್ತಾರೆ. ವಾಸ್ತವವಾಗಿ ಅವರಿಬ್ರು ಕೂಡ ಒಟ್ಟಿಗೆನೆ ಅನೇಕ ರೀಲ್ಸ್ ಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾದಾಗಲೇ ಒಂದ್ ದಿವಸ ಇದ್ದಕ್ಕಿದ್ದಂತೆ ಸುರೇಶ್ ಅವರನ್ನ ರೀಲ್ಸ್ ಅನ್ನ ಮಾಡುವಾಗ ನೋಡ್ತಾನೆ. ತನ್ನ ಪತ್ನಿ ಈ ರೀತಿ ಬೇರೆ ಮಹಿಳೆ ಜೊತೆ ಅಷ್ಟು ಆತ್ಮೀಯಾಗಿ ಇರೋದನ್ನ ಕಂಡಂತ ಸುರೇಶ್ಗೆ ನಿಜಕ್ಕೂ ಆಘಾತ ಆಗಿತ್ತು. ಆದ್ರೆ ಅದಕ್ಕೆ ಆತ ಕೋಪದಿಂದ ಪ್ರತಿಕ್ರಿಯೆ ಕೊಡುವಂತ ಬದಲು ಆತ ಶಾಂತ ಸ್ಥಿತಿಯಲ್ಲೇ ಭಾರತಿಯೊಂದಿಗೆ ಮಾತನಾಡಿ ಆಕೆಗೆ ವಾಸ್ತವತೆಯನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆತ ಸಮಾಜ, ಗೌರವ, ತಮ್ಮ ಹೆಣ್ಮಕ್ಳು ಮತ್ತೆ ಹುಟ್ಟಲಿರುವಂತ ಮಗುವಿನ ಬಗ್ಗೆ ಆಕೆಗೆ ಎಚ್ಚರಿಸಿ ಅವುಗಳಿಗಾದ್ರೂ ಬೆಲೆ ಕೊಟ್ಟು ಇದನ್ನೆಲ್ಲ ನಿಲ್ಲಿಸುವಂತೆ ಮನವಿಯನ್ನ ಮಾಡ್ಕೊಳ್ತಾನೆ. ಸುಮಿತ್ರಾಗೆ ಇನ್ನೂ ಕೂಡ ಮದುವೆಯಾಗಿಲ್ಲ. ಅಂತವ್ರ ಜೊತೆ ಸಂಸಾರಿ ಆದಂತ ನೀನು ಸೇರಿ ಆ ರೀತಿ ಮೈಮಾರ್ತು ನಡೆದುಕೊಂಡ್ರೆ ಇದೆಲ್ಲದರಿಂದ ನಮ್ಮ ಕೌಟುಂಬಿಕ ವಾತಾವರಣ ಹಾಳಾಗುತ್ತೆ ಅಂತ ಆತ ಭಾರತಿಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ವಿವರಿಸಿದ್ದ. ಮತ್ತೆ ಇದನ್ನೇ ಸುಮಿತ್ರಾಳಿಗೂ ಮನವರಿಕೆ ಮಾಡೋದಕ್ಕೆ ಸುರೇಶ್ ಆಕೆಯೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದ. ಈ ಒಂದು ವಿಲಕ್ಷಣವಾದಂತ ಈ ಒಂದು ಸಂಬಂಧವನ್ನ ಇಲ್ಲಿಗೆ ಮುಗಿಸುವಂತೆ ಆಕೆಯೂ ಆತ ವಿನಂತಿಯನ್ನ ಮಾಡ್ಕೊಂಡಿದ್ದ. ಒಂದ್ಸಾರಿ ಅಂತೂ ಅವರಿಬ್ರು ಸುರೇಶ್ನ ಕೈಗೆ ರೆಡ್ ಹ್ಯಾಂಡಾಗೇನೆ ಸಿಕ್ಕಿ ಬಿದ್ದಿದ್ರು. ಆಗ ಅವರಿಬ್ರು ಕ್ಷಮೆ ಕೇಳಿ ಮತ್ತೆ ಈ ರೀತಿ ಮಾಡೋದಿಲ್ಲ ಅಂತ ಭರವಸೆಯನ್ನ ಕೊಡ್ತಾರೆ. ಕೊನೆಗೆ ಕೆಲವು ತಿಂಗಳ ನಂತರ ಭಾರತಿ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಲು. ಇದರಿಂದ ಅವ್ರ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೆ ಈ ಒಂದು ಸಂತೋಷದ ಹಿಂದೆ ಯಾರಿಗೂ ಕೂಡ ತಿಳಿಯದಂತ ಒಂದು ಕರಿ ನೆರಳು ಸದ್ದಿಲ್ಲದೆ ಬೆಳೀತಾ ಇತ್ತು. ಮಗು ಹುಟ್ಟಿದ ನಂತರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಪ್ರತಿ ತಾಯಿಗೂ ಗೊತ್ತಿರುತ್ತೆ. ಆಗ ಅವ್ರಿಗೆ ಹಗಲು ರಾತ್ರಿ ಅನ್ನೋದು ಒಂದೇ ಆಗಿರುತ್ತೆ. ಮಗುವಿಗೆ ಹಾಲುಣಿಸೋದು, ಅದನ್ನ ನೋಡ್ಕೊಳ್ಳೋದು, ಎಚ್ಚರವಿಟ್ಟು ಅದ್ರ ಬಗ್ಗೆ ಗಮನ ಹರಿಸೋದು ಮತ್ತೆ ಅದರ ಪ್ರತಿ ಅಗತ್ಯವನ್ನ ಪೂರೈಸೋದು, ಹೀಗೆ ಅವರ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ತಾಯಿಗೆ ಅವಳ ಮಗುನೇ ತನ್ನ ಸರ್ವಸ್ವ ಆಗಿರುತ್ತೆ. ಮತ್ತೆ ಭಾರತೀಯ ವಿಷಯದಲ್ಲೂ ಕೂಡ ಅದೇ ಆಗಿತ್ತು. ಹಾಗೂ ಆ ಒಂದು ಕಾರಣದಿಂದಾಗಿ ಸುಮಿತ್ರಾಳೊಂದಿಗೆ ಅವಳ ಮಾತುಕತೆ ಕೂಡ ಕಡಿಮೆ ಆಗಿತ್ತು. ಆದ್ರೆ ಭಾರತೀಯ ಈ ಒಂದು ವರ್ತನೆ ಈ ಸುಮಿತ್ರಾಳಿಗೆ ಇಷ್ಟ ಆಗ್ಲಿಲ್ಲ. ನಂತರ ಈ ಸುಮಿತ್ರಾ ಭಾರತಿಗೆ ಕೆಲವೊಂದು ವಾಯ್ಸ್ ನೋಟ್ ಅನ್ನು ಕೂಡ ಕಳುಹಿಸ್ತಾಳೆ. ಅದರಲ್ಲಿ ಆಕೆ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ಲು.
ಅವಳು ಈ ಭಾರತಿಗೆ ನೀನು ನನ್ನ ಜೊತೆ ಮೊದಲಿನಂತೆ ಮಾತನಾಡ್ತಿಲ್ಲ. ಮೊದಲು ನನ್ನ ಬಗ್ಗೆ ಎಷ್ಟು ಕಾಳಜಿನ ವಹಿಸ್ತಿದ್ದೆ, ಈಗ ನಿನ್ ಗಂಡ ಮತ್ತು ಮಗುವಿನ ಹೊರತಾಗಿ ನಿನ್ಗೆ ಬೇರೇನೂ ಕೂಡ ಕಾಣಿಸ್ತಿಲ್ಲ. ನೀನಾಯ್ತು ಮತ್ತೆ ನಿನ್ನ ಫ್ಯಾಮಿಲಿ ಆಯ್ತು ಅಂತಾನೆ ಇರ್ತೀಯ. ನಿನ್ಗೀಗ ನಿನ್ನ ಫ್ಯಾಮಿಲಿ ಹೊರತು ಬೇರೇನೂ ಕೂಡ ಬೇಡ. ಆದ್ರಿಂದ ಈಗ ನಾನು ನಿನ್ಗೆ ಬೇಡವಾಗಿದ್ದೀನಿ ಅಂತ ತನ್ನ ಬೇಸರವನ್ನ ಭಾರತೀಯ ಮುಂದೆ ತೋಡ್ಕೊಳ್ಳೋದಕ್ಕೆ ಆಕೆ ಶುರು ಮಾಡ್ತಾಳೆ. ಆಕೆ ಈ ಭಾರತಿಗೆ ಇದೇ ಒಂದು ವಿಷಯವಾಗಿ ಕೆಲವೊಂದು ಎಮೋಷನಲ್ ಆಡಿಯೋ ಮೆಸೇಜ್ಗಳನ್ನು ಕೂಡ ಕಳುಹಿಸ್ತಾಳೆ. ನಾನು ನೀನು ಒಟ್ಟಿಗೆ ತೆಗೆಸ್ಕೊಂಡಂತ ಫೋಟೋಗಳನ್ನ ಡಿಲೀಟ್ ಮಾಡು, ಮತ್ತೆ ನನ್ನನ್ನ ಇನ್ಮೇಲೆ ಮರ್ತ್ಬಿಡು. ಇನ್ ಮುಂದೆ ನನ್ನ ಜೊತೆ ಯಾವತ್ತೂ ಕೂಡ ನೀನು ಮಾತನಾಡಬೇಡ, ಹಾಗೆ ಹೀಗೆ ಅಂತ ಮೆಸೇಜ್ ಕಳಿಸ್ತಾಳೆ. ಈಗ ಈ ಭಾರತಿಗೆ ಗೆಳತಿಯ ಈ ಒಂದು ಮಾತನ್ನ ಕೇಳಿ ತಾನು ತಪ್ಪು ಮಾಡ್ತಾ ಇದ್ದೀನ ಅನ್ನುವಂತ ಒಂದು ಬಗೆಯ ಗಿಲ್ಟ್ ಕಾಡೋದಕ್ಕೆ ಶುರುವಾಯಿತು. ಮಗು ಹುಟ್ಟಿದ್ರಿಂದಲೇ ಅವ್ರ ನಡುವೆ ಈ ಒಂದು ಅಂತರ ಸೃಷ್ಟಿಯಾಗಿದೆ ಅಂತ ಹಾಗೆ ಅನ್ಸೋದಕ್ಕೆ ಶುರುವಾಯಿತು. ಕ್ರಮೇಣ ಈ ಒಂದು ಅಪರಾಧಿ ಮನೋಭಾವನೆ ಭಯಕ್ಕೆ ತಿರುಗ್ತು. ಅದು ಸುಮಿತ್ರಾ ತನ್ನನ್ನ ಬಿಟ್ಟು ಹೋಗ್ತಾಳೆ ಎಂಬ ಭಯ. ಆದ್ರಿಂದ ಮಾರನೇ ದಿನ ಆಕೆ ಸುಮಿತ್ರಳನ್ನ ಮನೆಗೆ ಕರೀತಾಳೆ. ಆದ್ರಿಂದ ಬಹಳ ಸಮಯದ ನಂತರ ಇಬ್ರು ಕೂಡ ಒಟ್ಟಿಗೆನೆ ಸೇರಿದ್ರು. ಆಗ ಅದೇ ಒಂದು ಸಮಯಕ್ಕೆ ಅಲ್ಲಿ ಭಾರತಿ ಮಗು ಹಸಿವಿನಿಂದ ಅಳೋದಕ್ಕೆ ಪ್ರಾರಂಭಿಸುತ್ತೆ. ಇದು ಸುಮಿತ್ರಾಗೆ ಕಿರಿಕಿರಿಯನ್ನ ಮತ್ತೆ ಕೋಪದಿಂದ ಭಾರತಿ ಕಡೆ ತಿರುಗದಂತ ಅವಳು ಕೂಗಾಡ್ತಾಳೆ. ಈ ಮಗು ಇದೇ ರೀತಿ ಹೇಳ್ತಿದ್ರೆ ನಾವು ಯಾವತ್ತೂ ಕೂಡ ಮುಂದೆ ನಮ್ಮಿಷ್ಟ ಹಾಗೆ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂಥ ಮಗು ನಮ್ಮ ನಡುವೆ ಯಾಕೆ ಬೇಕು, ಅದನ್ನ ಮುಗಿಸ್ ಹಾಕು, ಆಗ ಮಾತ್ರ ನಾವಿಬ್ರು ಒಟ್ಟಿಗೆ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಅಂತ ಆಕೆ ಹೇಳಿದ್ಲು. ಈ ಒಂದು ಮಾತು ಆ ಭಾರತಿ ಮೇಲೆ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ, ನವೆಂಬರ್ 1ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸುರೇಶ್ ತನ್ನ ಸಹೋದರಿಯೊಂದಿಗೆ ಯಾವುದೋ ಕೆಲಸಕ್ಕೆ ಅಂತ ಹೋಗಿದ್ದಾಗ ಭಾರತಿ ಆ ಒಂದು ಅವಕಾಶದ ಲಾಭವನ್ನ ಪಡೆದು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲದಂತೆ ಕಟುಕ ನಿರ್ಧಾರವನ್ನ ತಗೊಂಡಿದ್ಲು. ಮೊದಲಿಗೆ ಅವರು ಯಾವುದೇ ತಪ್ಪನ್ನ ಮಾಡದಂತ ದೈವ ಸಮಾನವಾದಂತ 5 ತಿಂಗಳ ಹಸು ಕಂದನ ತನ್ನ ಮಡ್ಲಲ್ಲಿ ಹಾಕೊಂಡು ಲಾಲಿಯನ್ನ ಹಾಡಿ ಮಲಗಿಸಿದ್ಲು. ಅದು ತಾಯಿಯ ಮಡಿಲಲ್ವಾ, ಅದೇ ಆ ಮಗುವಿಗೆ ವಿಶ್ವದ ಇತರ ಎಲ್ಲಕ್ಕಿಂತನೂ ಕೂಡ ಸುರಕ್ಷಿತ ಆದಂತ ಜಾಗ ಆಗಿರುತ್ತೆ. ಆದ್ರೆ ಧ್ರುವನ್ ಅನ್ನುವಂತ ಆ 5 ತಿಂಗಳ ನತದೃಷ್ಟ ಕಂದನಿಗೆ ಮಾತ್ರ ಅವತ್ತು ಅದು ಅವನ ಜೀವ ತೆಗೆಯುವಂತ ನರಕದಂತ ಸ್ಥಳವಾಗಿ ಮಾರ್ಪಟ್ಟಿತ್ತು. ಭಾರತಿ ಅನ್ನುವಂತ ತಾಯಿ ರೂಪದ ರಾಕ್ಷಸಿ ಆ ಮುಗ್ಧ ಮಗುವಿನ ಬಾಯಿ ಮತ್ತು ಮೂಗನ್ನ ತನ್ನ ಕೈಗಳಿಂದ ಮುಚ್ಚಿದ್ಲು. ಇದರಿಂದ ಅದಕ್ಕೆ ಉಸಿರಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕೆಲವೇ ಸೆಕೆಂಡ್ಗಳಲ್ಲಿ ಅದು ತನ್ನ ಪ್ರಾಣವನ್ನ ಬಿಟ್ಟಿತ್ತು. ತಕ್ಷಣ ಆಕೆ ಪಶ್ಚಾತ್ತಾಪ ಪಡುವುದರ ಬದಲಿಗೆ ಆ ಕ್ರೂರ ತಾಯಿ ಆ ಮಗುವಿನ ಫೋಟೋವನ್ನ ತೆಗೆದು ಸುಮಿತ್ರಳಿಗೆ ವಾಟ್ಸ್ಆಪ್ನಲ್ಲಿ ಒಂದು ವಾಯ್ಸ್ ಮೆಸೇಜ್ ಸಹಿತ ಕಳುಹಿಸಿದ್ಲು. ಅದರಲ್ಲಿ ಅವಳು ಸುಮಿತ್ರಳಿಗೆ ನೀನೇ ನನ್ನ ಜೀವನ, ನನ್ನ ಪತಿಗಿಂತನೂ ಕೂಡ ನೀನೇ ನನಗೆ ಹೆಚ್ಚು, ಅಷ್ಟೇ ಯಾಕೆ ನನ್ನ ಮಗುವಿಂತನೂ ಕೂಡ ನೀನೇ ಹೆಚ್ಚು ಎಂಬ ಮೆಸೇಜ್ ಅನ್ನ ಭಾರತಿಯಿಂದ ಸುಮಿತ್ರಾಗೆ ಶೇರ್ ಆಗಿತ್ತು. ಭಾರತಿಗೆ ಈ ಒಂದು ಕೆಟ್ಟ ಕೆಲಸದ ಬಗ್ಗೆ ಒಂದು ಕ್ಷಣ ಕೂಡ ವಿಷಾದ ಆಗ್ಲಿ ಅಥವಾ ಪಶ್ಚಾತ್ತಾಪದ ಭಾವ ಆಗಲಿ ಮೂಡ್ಲಿಲ್ಲ. ನಂತರ ಎಲ್ಲರೂ ಕೂಡ ಇದನ್ನ ಸಹಜ ಸಾವಂತಾನೆ ಭಾವಿಸಿದ್ರು. ಆದ್ರೆ ಸುರೇಶ್ಗೆ ಸಿಕ್ಕಂತ ಭಾರತೀಯ ಇನ್ನೊಂದು ಫೋನ್ ಈ ಒಂದು ಪಿತೂರಿಯನ್ನ ಬಯಲು ಮಾಡಿತ್ತು. ಸುರೇಶ್ ಅದರಲ್ಲಿ ಇದ್ದಂತ ವಾಟ್ಸ್ಆಪ್ ಅನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿದ್ದಂತ ಎಲ್ಲ ಮೆಸೇಜ್, ಫೋಟೋಸ್, ವಿಡಿಯೋಸ್ ಆತನಿಗೆ ಸತ್ಯ ಸಂಗತಿಯನ್ನ ತೋರ್ಪಡಿಸಿದ್ವು. ನಂತರ ಸುರೇಶ್ ಇದ್ರ ಬಗ್ಗೆ ಭಾರತೀಯನ ಕೇಳಿದಾಗ ಆ ಸುರೇಶ್ನ ಕೈಲಿ ಆ ಮೊಬೈಲ್ ಫೋನ್ ನೋಡಿ ಆಕೆಗೆ ಪ್ರಜ್ಞೆನೆ ತಪ್ಪಂದಾಗಿತ್ತು. ಕೊನೆಗೆ ಆ ಒಂದು ಫೋನ್ ಅನ್ನ ಪೊಲೀಸರಿಗೆ ಸಾಕ್ಷಿಯಾಗಿ ಈ ಸುರೇಶ್ ಒಪ್ಪಿಸ್ತಾನೆ. ಇದಾದ ನಂತರ ಪೊಲೀಸರು ಈ ಪ್ರಕರಣವನ್ನು ದಾಖಲು ಮಾಡಿ ಭಾರತಿ ಮತ್ತು ಸುಮಿತ್ರಾ ಇಬ್ಬರನ್ನು ಕೂಡ ಬಂಧಿಸ್ತಾರೆ. ತನಿಖೆ ಉದ್ದೇಶದಿಂದ ಈ ಧ್ರುವನ ದೇಹವನ್ನ ಸಮಾಧಿಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಇಲ್ಲಿ ಭಾರತಿ ಕೊಟ್ಟಂತ ಆ ಒಂದು ಹೇಳಿಕೆ ಅದು ಕೇವಲ ಒಂದು ತಪ್ಪೊಪ್ಪಿಗೆ ಆಗಿರಲಿಲ್ಲ, ಬದಲಿಗೆ ಒಬ್ಬ ತಂದೆಯ ಹೃದಯಾಳದಿಂದ ಹೊರಬಂದಂತ ನೋವಿನ ಸಂಕೇತ ಅದು. ಮತ್ತೆ ತಾಯಿ ಎಂಬ ಪದಕ್ಕೆ ನಾಚಿಕೆ ತರುವಂತ ಕೃತ್ಯವೊಂದರ ವಿವರಣೆಯಾಗಿತ್ತು. ಅದಕ್ಕೆ ಈ ಇಡೀ ಜಗತ್ತಲ್ಲಿ ಯಾವುದೇ ಕ್ಷಮೆ ಇಲ್ಲ. ಜಗತ್ತಲ್ಲಿ ಯಾವುದೇ ತಾಯಿ ಮಾಡದಂತ ಇಂಥ ಅಮಾನುಷ ಕೃತ್ಯವನ್ನ ಮಾಡದಂತ ಭಾರತಿ ಮತ್ತು ಹೆಣ್ಣಾಗಿ ಇದಕ್ಕೆ ಅವಳಿಗೆ ಕುಮ್ಮಕ್ಕನ್ನ ಕೊಟ್ಟಂತ ಸುಮಿತ್ರಾ ಈ ಇಬ್ರು ಕೂಡ ಯಾವ ತರಹದ ಶಿಕ್ಷೆಗೆ ಗುರಿ ಆಗ್ಬೇಕು ಅಂತ ನೀವು ಬಯಸ್ತೀರಾ? ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.